ವಿಜಯಪುರ ಜಿಲ್ಲೆಯ ಆಲಮಟ್ಟಿಯಲ್ಲಿ ಜಲ ಮನೋರಂಜನೆ ಉದ್ಯಾನವನವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಬಿ ಪಾಟೀಲ ಹಾಗೂ ಸಚಿವ ಶಿವಾನಂದ ಪಾಟೀಲ ಲೋಕಾರ್ಪಣೆಗೊಳಿಸಿದರು. ಉತ್ತರ ಕರ್ನಾಟಕದಲ್ಲಿಯೇ ಪ್ರಮುಖ ಪ್ರವಾಸಿ ತಾಣವಾಗಿರುವ ಆಲಮಟ್ಟಿಗೆ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಸೇರಿ ಪ್ರತಿ ವರ್ಷ ಸುಮಾರು 7 ರಿಂದ 8 ಲಕ್ಷ ಪ್ರವಾಸಿಗರು ಆಗಮಿಸುತ್ತಾರೆ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ವಾಟರ್ ಪಾರ್ಕ್ ಇಲ್ಲದೆ ಇರುವುದರಿಂದ ಸ್ಥಳೀಯರ, ಪ್ರವಾಸಿಗರ ಹಾಗೂ ಜನಪ್ರತಿನಿಧಿಗಳ ಒತ್ತಾಯದ ಮೇರೆಗೆ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ ಅನ್ನು ಸುಮಾರು 5 ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ. ಒಟ್ಟು 9,45,00,000 ರೂಪಾಯಿ ವೆಚ್ಚದಲ್ಲಿ ಈ ಜಲ ಮನರಂಜನೆ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಇವತ್ತೊಂದು ದಿವಸ ಈ ಬೇಸಿಗೆಯ ಒಂದು ಪ್ರಾರಂಭ ಸಂದರ್ಭದಲ್ಲಿ ಈ ಅಮ್ಯೂಸ್ಮೆಂಟ್ ಪಾರ್ಕನ್ನು, ವಾಟರ್ ಅಮ್ಯೂಸ್ಮೆಂಟ್ ಪಾರ್ಕನ್ನು ಅವತ್ತೊಂದು ದಿವಸ ಲೋಕಾರ್ಪಣೆ ಮಾಡಿದ್ದೀವಿ. ಇದರ ಸದುಪಯೋಗ ಇವತ್ತು ದಿವಸ ಮಕ್ಕಳಿಗೆ, ವಿಶೇಷವಾಗಿ ಕುಟುಂಬ, ಇವತ್ತು ದಿವಸ ಏನು ಶಾಲಾ ಸೂಟಿಗಳಿರ್ತವೆ, ಹಬ್ಬ, ಅದು ಅಂಥ ಸಂದರ್ಭದಲ್ಲಿ ರಜಾ ದಿವಸ ಅದನ್ನು ಬಳಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ಕೆಲಸ ಇವತ್ತು ದಿವಸ ಆಗಿದೆ. 5 ಕೋಟಿ ರೂಪಾಯಿ ಬಿಲ್ಡಿಂಗ್, ಸಿವಿಲ್ ಬಿಲ್ಡಿಂಗ್ ಹುಡ್ಕೊಂಡು 10 ಕೋಟಿ ಸ್ವಾಭಾವಿಕವಾಗಿ ಇವತ್ತು ದಿವಸ ಇಲ್ಲಿ ಆಗಿದೆ. ಈಗ ಹಿಂದೆ KRS ಡ್ಯಾಮ್ನಲ್ಲಿ ಯಾವ ರೀತಿಯಿಂದ ದೊಡ್ಡ ಪ್ರಮಾಣದಲ್ಲಿ ಇವತ್ತು ದಿವಸ ಎಲ್ಲನೂ ಕೂಡ ಪಾರ್ಕ್ಸ್ ಆಗಬೇಕು, ಫೌಂಟೇನ್ಸು, ಮ್ಯೂಸಿಕಲ್ ಫೌಂಟೇನ್ಸು, ಅದರ ಇಲ್ಲಿನೂ ಕೂಡ ಜಪನೀಸ್ ಗಾರ್ಡನ್ಸು, ಸ್ಟೋನ್ ಗಾರ್ಡನ್, ರಾಕ್ ಗಾರ್ಡನ್ ಎಲ್ಲ ಕೂಡ ಇದೆ. ಹಂತವಾಗಿ ಈಗ MD ಅವರು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಇವತ್ತು ದಿವಸ ಇಲ್ಲಿ ಬಂದು ಯಾತ್ರಿ ನಿವಾಸ ಆಗಲಿ, ಇಲ್ಲಿ ಮ್ಯೂಸಿಕಲ್ ಫೌಂಟೇನ್ಸ್ ಆಗಲಿ ಮತ್ತು ಅನೇಕ ಅದನ್ನು ಕೊಟ್ಟಿದ್ದಾರೆ. DPR ರೆಡಿ ಮಾಡಿ ಶಿವಾನಂದ ಪಾಟೀಲ್ರಿಗೆ ನಮಗೆ ಕೊಡಿ ಅಂತ ಹೇಳಿದ್ರು. ಇಬ್ಬರು ಕೂಡಿ ಇವತ್ತು ದಿವಸ ಜಲಸಂಪನ್ಮೂಲ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಇದನ್ನು ಮರ್ದತ್ ಮಾಡಿ ಹಂತವಾಗಿ ಇವೆಲ್ಲನೂ ಕೂಡ ಫೆಸಿಲಿಟೀಸನ್ನು ಕೊಡ್ತೀವಿ. ಯಾಕಂದ್ರೆ ಒಳ್ಳೆಯ ಕಾರಿಡಾರ್ ಇದೆ. ವಿಜಯಪುರ ನಗರ, ಗೋಲ್ ಗುಂಬಜ್ ಇರ್ಬೋದು, ಇಬ್ರಾಹಿಂ ರೋಜಾ ಇರ್ಬೋದು, ಬಾದಾಮಿ ಪಟ್ಟದಕಲ್ಲು, ಆಲ್ಮಟ್ಟಿ, ಕೂಡಲ ಸಂಗಮ, ಆ ಕಡೆ ಮುಂದೆ ಹೊರದ್ರೆ ನಾವು ಹಂಪಿ ಸಿಗುತ್ತೆ. ಇದೆಲ್ಲದೂ ಕೂಡ ಇರುತ್ತೆ. ಪ್ರವಾಸಿಗರ ಒಂದು ಇವತ್ತು ಟೂರಿಸಂ ಸರ್ಕಿಟ್ ಆಗಿದ್ದರಿಂದ ಆ ಒಂದು ಕೆಲಸವನ್ನು ಕೂಡ ನಾವು ಒಟ್ಟಿಗೆ ಅದನ್ನು ಮಾಡ್ತೇವೆ. ಇನ್ನು ಜಲಮನರಂಜನೆ ಉದ್ಯಾನವನದಲ್ಲಿ ವಾಟರ್ ಪೂಲ್, ಟಿಕೆಟ್ ಕೌಂಟರ್, ಸೆಕ್ಯೂರಿಟಿ ರೂಮ್, ವೇಟಿಂಗ್ ಹಾಲ್, ಲಾಕರ್ ರೂಮ್, ಸ್ನಾನಗೃಹ ಮತ್ತು ಶೌಚಾಲಯಗಳನ್ನು ಒಳಗೊಂಡ ಮುಖ್ಯ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಬ್ಯಾಲೆನ್ಸಿಂಗ್ ವಾಟರ್ ಟ್ಯಾಂಕ್, ಪಾತ್ ವೇಗಳು, ವೈದ್ಯಕೀಯ ಪ್ರಥಮ ಚಿಕಿತ್ಸಾಲಯದ ವ್ಯವಸ್ಥೆ ಕೂಡ ಇದೆ. ಇನ್ನು ವಾಟರ್ ಪಾರ್ಕ್ನಲ್ಲಿ 5 ವಿಧದ ಸೈಡ್ಗಳಿದ್ದು, ಚಿಕ್ಕ ಮಕ್ಕಳಿಗೆ ಮನರಂಜನೆ ಒದಗಿಸುವ ಗೇಮ್ ಸೈಡ್ಗಳು, ಚಿಕ್ಕ ಮಕ್ಕಳು ಮತ್ತು ಹಿರಿಯ ನಾಗರಿಕರಿಗೆ ವಾಟರ್ ಸೈಡ್ಗಳು, ಬೃಹತ್ತಾದ ಫ್ಯಾಮಿಲಿ ವಾಟರ್ ಅಮ್ಯೂಸ್ಮೆಂಟ್ ಸ್ಲೈಡ್ಗಳು, ಫ್ಯಾಮಿಲಿ ಹಾಗೂ ಯುವಕರ ವಾಟರ್ ಸೈಡ್ಗಳು, ಯುವ ಜನರ ವಾಟರ್ ಸೈಡ್ಗಳು ಮತ್ತು ವಾಟರ್ ಪೂಲ್, ಹೀಗೆ ಎಲ್ಲ ವಯಸ್ಸಿನ ಜನರಿಗೂ ಮನೋರಂಜನೆ ಒದಗಿಸಲು ವಾಟರ್ ಪಾರ್ಕ್ ನಿರ್ಮಿಸಲಾಗಿದೆ. ಡಿಸ್ನಿಲ್ಯಾಂಡು ದೊಡ್ಡ ಪ್ರಾಜೆಕ್ಟ್. ಅದ್ರ ಲೆವೆಲಲ್ಲಿ ಮಾಡಬೇಕಾದ್ರೆ ಜನರು ದುಡ್ಡು ಕೊಟ್ಟು ಆ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೋಗ್ಬೇಕಾಗ್ತದೆ. ಇದು ಸರ್ಕಾರ ಬಡವರು, ಶಾಲಾ ಮಕ್ಕಳಿಗೆ ಬರಬೇಕಾದಂಥ ಅವಕಾಶ ಏನಿದೆ ಅದನ್ನು ಒದಗಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರಯತ್ನ ನಾವು ಮಾಡಿದ್ದೀವಿ. ಇದನ್ನು ಅಟ್ರ್ಯಾಕ್ಷನ್ ನೋಡಿ ನಾಳೆ ಯಾರಾದರೂ ಇನ್ವೆಸ್ಟರ್ಸ್ ಬಂದು ದೊಡ್ಡ ದೊಡ್ಡ ಅಮ್ಯೂಸ್ಮೆಂಟ್ ಪಾರ್ಕು ಮಾಡ್ಬೋದು. ಅಂಥ ಒಂದು ಅವಕಾಶ ಆಲ್ಮಟ್ಟಿಯಲ್ಲಿ ಇದೆ ಅನ್ನೋದು ಇದು ಸಾಬೀತು ಮಾಡ್ತದೆ. ಖಂಡಿತ ಟೂರಿಸ್ಟ್ ಅಟ್ರ್ಯಾಕ್ಷನ್ ಆಗ್ತದೆ. ಈಗಾಗಲೇ 8 ಲಕ್ಷ ಮಕ್ಕಳು ವರ್ಷ ಬರ್ತವೆ. ಈ ಮಕ್ಕಳು ಹಿರಿಯರು ಎಲ್ಲರೂ ಸೇರಿ ಇನ್ನೂ ಹೆಚ್ಚಿಗೆ ಆಗ್ಬೋದು ಇದು ಈ ಪಾರ್ಕ್ ಸ್ಟಾರ್ಟ್ ಆದಮೇಲೆ. ಬಿಸಿಲನಾಡು ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಬಿಸಿಲಿನ ತಾಪ ಹೆಚ್ಚಾಗಿದೆ. ಬಿಸಿಲಿನ ತಾಪ ತಣಿಸಿಕೊಳ್ಳಲು ಈಗ ಆಲ್ಮಟ್ಟಿಯಲ್ಲಿ ನಿರ್ಮಾಣವಾದ ವಾಟರ್ ಪಾರ್ಕ್ಗೆ ಆಗಮಿಸಿ ಬಿಸಿಲಿನ ಬೇಗೆ ತಣಿಸಿಕೊಳ್ಳಿ ಅನ್ನೋದು ನಮ್ಮ ಒತ್ತಾಸೆ. ಪಬ್ಲಿಕ್ ನೆಕ್ಸ್ಟ್ ವಿಜಯಪುರ.